ನಮಸ್ಕಾರ ಸ್ನೇಹಿತರೆ, EBB ಟಿವಿಗೆ ಸ್ವಾಗತ. ಗೂಗಲ್ ಬ್ರೈನ್ ಡ್ರೈನ್ ಶಾಕ್. AI ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವ ಸ್ಪರ್ಧೆ, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ. ಈ ನಡುವೆ ವಿಶ್ವದ ಅತಿದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳಲ್ಲಿ ಒಂದಾದ ಗೂಗಲ್ ತನ್ನ ಪ್ರತಿಭಾವಂತ AI ಸಂಶೋಧಕರನ್ನು ಉಳಿಸಿಕೊಳ್ಳುವ ಸವಾಲಿನ ಬಗ್ಗೆ ಮತ್ತೆ ಚರ್ಚೆಗೆ ಬಂದಿದೆ. ಪ್ರಮುಖ ಸಂಶೋಧಕರ ಸ್ಥಳಾಂತರ, ಸ್ಪರ್ಧಿ ಕಂಪನಿಗಳ ಆಕರ್ಷಕ ಅವಕಾಶಗಳು ಹಾಗೂ ವೇಗವಾಗಿ ಬದಲಾಗುತ್ತಿರುವ AI ಉದ್ಯಮ ಗೂಗಲ್ಗೆ ಹೊಸ ಸವಾಲುಗಳನ್ನು ತಂದೊಡ್ಡಿವೆ. ಪ್ರತಿಭೆಗಳಿಗೆ ತೀವ್ರ ಪೈಪೋಟಿ ಇದೆ. AI ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರತಿಭೆಯನ್ನು ಸೆಳೆಯಲು OpenAI, ಆಂಥ್ರೋಪಿಕ್, ಮೆಟಾ, ಮೈಕ್ರೋಸಾಫ್ಟ್ ಸೇರಿದಂತೆ ಹಲವು ಕಂಪನಿಗಳು ಬಿಲಿಯನ್ ಗಟ್ಟಲೆ ಡಾಲರ್ ಹೂಡಿಕೆ ಮಾಡುತ್ತಿವೆ. ಪರಿಣಾಮವಾಗಿ ಪ್ರಮುಖ ಸಂಶೋಧಕರು ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಸೇರುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಈ ಬೆಳವಣಿಗೆಯನ್ನು ತಜ್ಞರು AI ಟ್ಯಾಲೆಂಟ್ ವಾರ್ ಎಂದು ಕರೆಯುತ್ತಿದ್ದಾರೆ. ನೋಮ್ ಶಾಜಿರ್ ಏಕೆ ಮಹತ್ವದ ವ್ಯಕ್ತಿ? ಗೂಗಲ್ನ ಮಾಜಿ ಹಿರಿಯ ಸಂಶೋಧಕರಾದ ನೋಮ್ ಶಾಜಿರ್ 2021ರಲ್ಲಿ ಗೂಗಲ್ ತೊರೆದು ಕ್ಯಾರೆಕ್ಟರ್ AI ಸಂಸ್ಥೆಯನ್ನು ಸಹ ಸ್ಥಾಪಿಸಿದರು. ನಂತರ 2024ರಲ್ಲಿ ಗೂಗಲ್ ಕ್ಯಾರೆಕ್ಟರ್ AI ಜೊತೆ ಬಹುಬಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದ ಮಾಡಿಕೊಂಡು ಶಾಜಿರ್ ಅವರನ್ನು ಮತ್ತೆ ತನ್ನ AI ತಂಡಕ್ಕೆ ಕರೆತಂದಿತು. ಶಾಜಿರ್ 2017ರಲ್ಲಿ ಪ್ರಕಟವಾದ ಅಟೆನ್ಷನ್ ಈಸ್ ಆಲ್ ಯು ನೀಡ್ ಸಂಶೋಧನಾ ಪ್ರಬಂಧದ ಸಹಲೇಖಕರಲ್ಲಿ ಒಬ್ಬರು. ಇದೇ ಸಂಶೋಧನೆಯಿಂದ ಟ್ರಾನ್ಸ್ಫಾರ್ಮರ್ ತಂತ್ರಜ್ಞಾನ ಅಭಿವೃದ್ಧಿಯಾಗಿ ಇಂದು ಚಾಟ್ಜಿಪಿಟಿ, ಜೆಮಿನಿ, ಕ್ಲಾಡ್ ಸೇರಿದಂತೆ ಬಹುತೇಕ ಎಲ್ಲ ಆಧುನಿಕ AI ಮಾದರಿಗಳಿಗೆ ಅಡಿಪಾಯವಾಗಿದೆ. ಇತ್ತೀಚಿನ ಕೆಲವು ಮಾಧ್ಯಮ ವರದಿಗಳಲ್ಲಿ ಅವರು ಮತ್ತೊಮ್ಮೆ ಹೊಸ ಅವಕಾಶಗಳನ್ನು ಪರಿಗಣಿಸುತ್ತಿರುವ ಬಗ್ಗೆ ಊಹಾಪೋಹಗಳು ಕೇಳಿಬಂದಿವೆ. ಆದರೆ ಈ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಿಲ್ಲ. ಇನ್ನು ಜಾನ್ ಜಂಪರ್ ಗೂಗಲ್ ಡೀಪ್ ಮೈಂಡ್ನ ಪ್ರಮುಖ ವಿಜ್ಞಾನಿ. ಜಾನ್ ಜಂಪರ್ ಅವರ ಹೆಸರು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಅವರು ಆಲ್ಫಾ ಫೋಲ್ಡ್ ಯೋಜನೆಯ ಪ್ರಮುಖ ವಿಜ್ಞಾನಿಯಾಗಿದ್ದು, ಈ ಸಂಶೋಧನೆಗಾಗಿ 2024ರ ರಸಾಯನಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಅವರ ಭವಿಷ್ಯದ ವೃತ್ತಿಜೀವನದ ಬಗ್ಗೆ ವಿವಿಧ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾಗಿದ್ದರೂ ಅಧಿಕೃತ ಘೋಷಣೆಗಳನ್ನೇ ಅಂತಿಮ ಮಾಹಿತಿಯಾಗಿ ಪರಿಗಣಿಸುವುದು ಸೂಕ್ತವಾಗಿದೆ. ಸತ್ಯ ನಾಡೆಲ್ಲಾ. ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಇತ್ತೀಚಿನ ಸಂದರ್ಶನವೊಂದರಲ್ಲಿ AI ಮಾದರಿಗಳು ಭವಿಷ್ಯದಲ್ಲಿ ಕಮಾಡಿಟಿಗಳಾಗುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ವಿವಿಧ ಕಂಪನಿಗಳ AI ಮಾದರಿಗಳ ನಡುವಿನ ವ್ಯತ್ಯಾಸ ಕ್ರಮೇಣ ಕಡಿಮೆಯಾಗಬಹುದು ಹಾಗೂ ಬಳಕೆದಾರರು ಅಗತ್ಯಕ್ಕೆ ಅನುಗುಣವಾಗಿ ಯಾವುದೇ ಮಾದರಿಯನ್ನು ಬಳಸುವ ಪರಿಸ್ಥಿತಿ ಬರಬಹುದು ಎಂದು ಸೂಚಿಸಿದ್ದಾರೆ. ತಜ್ಞರ ಪ್ರಕಾರ ಈ ಬೆಳವಣಿಗೆಯಲ್ಲಿ ಕಂಪನಿಗಳ ಯಶಸ್ಸು ಕೇವಲ AI ಮಾದರಿಗಳಲ್ಲದೆ ಅವುಗಳನ್ನು ಆಧರಿಸಿದ ಸೇವೆಗಳು, ಉತ್ಪನ್ನಗಳು ಹಾಗೂ ಬಳಕೆದಾರರ ಅನುಭವದ ಮೇಲೂ ಅವಲಂಬಿತವಾಗಿರುತ್ತೆ. ಗೂಗಲ್ಗೆ ಸವಾಲು ಏನು? ಗೂಗಲ್ ಇನ್ನೂ AI ಸಂಶೋಧನೆ, ಸರ್ಚ್ ಇಂಜಿನ್, ಕ್ಲೌಡ್ ಕ್ಷೇತ್ರಗಳಲ್ಲಿ ಪ್ರಮುಖ ಸಾಧನೆಗಳಿವೆ. ಆದರೆ OpenAI, ಆಂಥ್ರೋಪಿಕ್, ಮೆಟಾ ಮತ್ತು ಮುಂತಾದ ಸಂಸ್ಥೆಗಳ ವೇಗದ ಬೆಳವಣಿಗೆ ಗೂಗಲ್ ಮೇಲೆ ಹೆಚ್ಚಿನ ಒತ್ತಡವನ್ನು ತಂದಿದೆ. ಅದರ ಜೊತೆಗೆ AI ಕ್ಷೇತ್ರದಲ್ಲಿ ಪ್ರತಿಭಾವಂತರನ್ನು, ಸಂಶೋಧಕರನ್ನು ಉಳಿಸಿಕೊಳ್ಳುವುದು ಮತ್ತು ಹೊಸ ಪ್ರತಿಭೆಗಳನ್ನು ಸೆಳೆಯುವುದು ಗೂಗಲ್ಗೆ ಪ್ರಮುಖ ಸವಾಲಾಗಿದೆ. ಮತ್ತೆ ಗೂಗಲ್ನ ಕಥೆ ಮುಂದೆ. ಉದ್ಯಮದ ಗಮನ ಈಗ ಗೂಗಲ್ನ ಮುಂದಿನ ಜೆಮಿನಿ, AI ಮಾದರಿಗಳು ಹಾಗೂ ಹೊಸ AI ತಂತ್ರಗಳತ್ತ ನೆಟ್ಟಿದೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ AI ಕ್ಷೇತ್ರದಲ್ಲಿ ಹೊಸ ಘೋಷಣೆಗಳು, ಹೊಸ ಮಾದರಿಗಳು ಹಾಗೂ ಪ್ರತಿಭೆಗಳ ಸ್ಥಳಾಂತರಗಳು ಜಾಗತಿಕ ಸ್ಪರ್ಧೆಯ ದಿಕ್ಕನ್ನು ನಿರ್ಧರಿಸುವ ಸಾಧ್ಯತೆ ಇದೆ. ಒಟ್ಟಾರೆ AI ಕ್ಷೇತ್ರದಲ್ಲಿ ಸ್ಪರ್ಧೆ ಎಂದಿಗೂ ಇಲ್ಲದಷ್ಟು ತೀವ್ರವಾಗಿದೆ. ಗೂಗಲ್ ಇನ್ನೂ ಈ ಪೈಪೋಟಿಯ ಪ್ರಮುಖ ಆಟಗಾರನಾಗಿದ್ದರೂ ಪ್ರತಿಭೆ, ತಂತ್ರಜ್ಞಾನ ಮತ್ತು ಹೊಸತನವನ್ನು ಉಳಿಸಿಕೊಳ್ಳುವುದು ಅದರ ಮುಂದಿನ ಯಶಸ್ಸಿಗೆ ನಿರ್ಣಾಯಕವಾಗಿದೆ. AI ರೇಸ್